ದೀಪವು ಕೇವಲ ಬೆಳಕಿಗಾಗಿ ಅಲ್ಲ, ಅದು ಜ್ಞಾನ, ಶುದ್ಧತೆ, ಸತ್ಯ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ದೀಪ ಹಚ್ಚುವುದು ಅಂಧಕಾರದ ಮೇಲೆ ಬೆಳಕಿನ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯವನ್ನು ಸೂಚಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ದೀಪವೂ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದರ ಬೆಳಕು ಜ್ಯೋತಿ ದೇವತೆಯ ದಿವ್ಯ ಸಾನ್ನಿಧ್ಯವನ್ನು ಪ್ರತಿನಿಧಿಸುತ್ತದೆ, ವಿಶೇಷವಾಗಿ ಲಕ್ಷ್ಮೀ ದೇವಿ ಮತ್ತು ನಾರಾಯಣ ದೇವರು. ದೀಪದ ಬೆಳಕು ಜ್ಯೋತಿ ಲಕ್ಷ್ಮಿಯ ರೂಪ, ಅದು ಸಮೃದ್ಧಿ ಮತ್ತು ಪ್ರಕಾಶವನ್ನು ನೀಡುತ್ತದೆ. ದೀಪದಲ್ಲಿರುವ ಎಣ್ಣೆ ಅಥವಾ ತುಪ್ಪ ನಾರಾಯಣನ ರೂಪ, ಅದು ಆ ಬೆಳಕನ್ನು ಸ್ಥಿರವಾಗಿ ಉಳಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಸಂತೋಷಪಡಿಸುವುದಾಗಿ ಹೇಳಲಾಗಿದೆ. ಅವರು ಭಕ್ತರಿಗೆ ಸಂಪತ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನೀಡುತ್ತಾರೆ.